ಆದರ್ಶ ಪತ್ನಿಯಾಗಿ ಆ ಸಂಸಾರನ ನಿಭಾಯಿಸಿದ್ದಾರೆ. ಅವರು 87 ವರ್ಷ ಆಗಿದೆ ವಯಸ್ಸು. ಇವತ್ತು ಅವರು ಆ ಕುಟುಂಬನ ಮತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ದೇವೇಗೌಡರ ಕುಟುಂಬ, ದೇವೇಗೌಡರ ಜಿಯವರ ಕುಟುಂಬ ಮತ್ತು ಅವರ ಸಂಬಂಧಿಕರು ಮತ್ತು JDS ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಆ ದುಃಖವನ್ನು ಮರೆಯುವ ಶಕ್ತಿ ಆ ದೇವರು ಕೊಡಲಿ ಅಂತ ಆಶಿಸುತ್ತಾ, ನಾಳೆ ಅವರ ಅಂತ್ಯಕ್ರಿಯೆ ಹಾಸನದ ಅವರು ಹೊಳೆನರಸೀಪುರದಲ್ಲಿ ನಡೀತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ರಿಗೂ ಅನಿಸ್ತಾ ಧನ್ಯವಾದಗಳು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರವರ ಧರ್ಮಪತ್ನಿಯವರು ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನಿಧನರಾಗಿರ್ತಾರೆ. ಈ ಒಂದು ಸುದ್ದಿ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸಾಕಷ್ಟು ಅವರ ಒಂದು ಪಕ್ಷದವರಿಗೆ ಮತ್ತು ಎಲ್ಲ ರಾಜಕೀಯ ಹೊರತಾಗಿ ಎಲ್ಲ ಪಕ್ಷದವರು ಕೂಡ ಈ ಒಂದು ದಿನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಈ ದೃಷ್ಟಿಯಿಂದ ನಾವು ಬಂಗಾರಪೇಟೆಯಲ್ಲಿ NDA, BJP ಹಾಗೂ JDSನ ಎಲ್ಲ ಮುಖಂಡರು ಇವತ್ತಿನ ದಿವಸ ಅಗಲಿರ್ತಕ್ಕಂಥ ಹಿರಿಯ ಜೀವಕ್ಕೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಎಲ್ಲ ಇಲ್ಲಿ ಒಗ್ಗೂಡಿದ್ದೀವಿ. ಈ ಶ್ರದ್ಧಾಂಜಲಿ ಸಭೆಗೆ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರು, ಮುಖ್ಯವಾಗಿ ನಮ್ಮ BJPಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಮಹೇಶ್ ಅಣ್ಣವರು ಬಂದಿದ್ದಾರೆ. ನಮ್ಮ JDSನ ತಾಲೂಕಿನ ಹಂಗಾಮಿ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಬಂದಿದ್ದಾರೆ. ನಮ್ಮ ಕುಕ್ಕಳ್ಳಿ ಮಂಜಣ್ಣ ಅವರು ಬಂದಿದ್ದಾರೆ. ಯೂನಿಯನ್ ನಿರ್ದೇಶಕರು ಹನುಮಪ್ಪಣ್ಣವ್ರು ಬಂದಿದ್ದಾರೆ. ಸೀತಾರಾಮಣ್ಣವ್ರು ಬಂದಿದ್ದಾರೆ. ಎಲ್ಲ ಮುಖಂಡರ ಆದಿಯಾಗಿ ಎಲ್ಲರೂ BJP ಅಧ್ಯಕ್ಷರಾದಂಥ ಸಂಪೇಗೌಡರು ಬಂದಿದ್ದಾರೆ. ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಇವತ್ತು ನಮ್ಮ ಪಕ್ಷಕ್ಕೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಅವರು ದೇವೇಗೌಡರ ಧರ್ಮಪತ್ನಿಯಾಗಿ ಅವರು ಸಲ್ಲಿಸಿರ್ತಕ್ಕಂಥ ಒಂದು ಇದೇನಿದೆ ಅದನ್ನು ಸ್ಮರಿಸುತ್ತಾ ಇವತ್ತೆಲ್ಲರೂ ಅವರು ಶ್ರದ್ಧಾಂಜಲಿ ಕೋರಬೇಕಂತ ಇಲ್ಲಿ ಬಂದಿದ್ದೀವಿ. ಬನ್ನಿ ಹಿಂದೆ ಬನ್ನಿ. ಸ್ವಲ್ಪ ಡೌನ್ ಮಾಡಿ, ಸ್ವಲ್ಪ ಪ್ಲೀಸ್. ಹೂವು ಖಾಲಿ ಮಾಡಿಬಿಡಿ, ಏನು ತಟ್ಟೆಯಲ್ಲಿ ಇರಬೇಡಿ. ಓಂ ಶಾಂತಿ. ಅದೇ